ದೇವರನ್ನ ಗರುಡಾರೂಢ ಗರುಡಾರೂಢ ಅಂತ ಚಿಂತನೆ ಮಾಡ್ತಾ ಹೋಗಬೇಕು. ನೋಡಿ, ನಾವು ಬಸ್ಸಿನಲ್ಲಿ ಹೋಗುವಾಗ, ಕಾರ್ನಲ್ಲಿ ಹೋಗುವಾಗ ದೇವರನ್ನ ಗರುಡಾರೂಢ ಗರುಡಾರೂಢ, ದೇವರ ವಾಹನ ಇದು, ವರದೋ ವಾಯುವಾಹನ, ದೇವರೇ ವಾಯುದೇವರನ್ನ ವಾಹನವಾಗಿ ಮಾಡಿಕೊಂಡಿದ್ದಾನೆ, ಗರುಡ ದೇವರನ್ನ ವಾಹನವಾಗಿ ಮಾಡಿಕೊಂಡಿದ್ದಾನೆ ಎಂಬ ಚಿಂತನೆಯನ್ನು ಮಾಡ್ತಾ ಅವರು ಅನೇಕ ದಿವಸಗಳ ಕಾಲ ತಾವು ಬಸ್ಸಿನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದಾದ ಮೇಲೆ ಸ್ವಲ್ಪ ದಿವಸಕ್ಕೆ ಯಾರೋ ಒಬ್ಬರು ದಾನಿಗಳು ಬಂದು ಅವ್ರಿಗೆ ಹೇಳಿದರು, ಆಚಾರ್ಯ, ಇನ್ಮೇಲೆ ನೀವು ಬಸ್ಸಲ್ಲಿ ತಿರುಗಾಡಬೇಡ್ರೆ ನಿಮಗೊಂದು 2 ವೀಲರ್ ದಾನ ಮಾಡ್ತೀನಿ ಅಂತ ಅವರಿಗೆ ದಾನ ಮಾಡಿದ್ರಂತೆ. ದಾನ ಮಾಡಿದ್ರು. ಆಮೇಲೆ ಅದರ ಮೇಲೆ ಅವರು ಪಾಠ ಪ್ರವಚನ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಅವರು ಫೋನ್ ಮಾಡಿ ಹೇಳಿದ್ರು, ನಾನು ಪ್ರತಿನಿತ್ಯ ದೇವರನ್ನ ಗರುಡಾರೂಢ ಅಂತ ಚಿಂತನೆ ಮಾಡಿದ್ದಕ್ಕಾಗಿ ನನಗೆ ಇವತ್ತು 2 ವೀಲರ್ ದಾನ ಬಂದಿದೆ ಅಂತ ಹೇಳಿದ್ರು. ಅದು ಯೋಚನೆ ಮಾಡಬೇಕಾದದ್ದು, ಭಗವಂತ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ದೇವರನ್ನ ಯಾವ ರೂಪದಿಂದ ನಾವು ಚಿಂತನೆಯನ್ನು ಮಾಡ್ತೇವೆ, ಆ ರೂಪದಿಂದ ನಮಗೆ ಒಂದು ವಿಶಿಷ್ಟವಾದ ಫಲವನ್ನು ಪರಮಾತ್ಮ ಕೊಡ್ತಾನೆ.